ಜನರಿಗೆ ಬೇರೆ ಬೇರೆ ಗೋಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ತುಂಬಾ ಜನರು ಮನೆ ಪರ್ಚೇಸ್ ಮಾಡಬೇಕು, ಗೋಲ್ಡ್ ಪರ್ಚೇಸ್ ಮಾಡಬೇಕು, ಕಾರ್ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಎಲ್ರಿಗಿರುವಂತ ಒಂದು ಪ್ರಶ್ನೆ ಅಂತಂದ್ರೆ ನಾವು ಯಾವ ಫಂಡ್ ಅನ್ನ ಚೂಸ್ ಮಾಡಬೇಕು ಅಂತ. ನೋಡಿ, ನಿಮ್ಮ ಗುರಿಗೆ ಸೂಟ್ ಆಗುವ ಫಂಡೇ ಬೆಸ್ಟು. ಉದಾಹರಣೆಗೆ ಕಾರ್ ತಗೊಳ್ಳೋ ಥರ ಶಾರ್ಟ್ ಟರ್ಮ್ ಗೋಲ್ ಇದ್ದರೆ ಡೆಟ್ ಫಂಡ್ ಸರಿ. ಸೊ ಈಗ ಹೂಡಿಕೆದಾರರ ಸಮಯ ಮತ್ತು ಫೈನಾನ್ಷಿಯಲ್ ಸ್ಟೇಟಸ್ ನೋಡಿಕೊಂಡು ಕೂಡ ನಾವು ಫಂಡನ್ನು ಚೂಸ್ ಮಾಡ್ಬೋದಾ? ಹೌದು, ಅದ್ರ ಜೊತೆಗೆ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಕೂಡ ಮುಖ್ಯ. ಮಾರ್ಕೆಟ್ ಬದಲಾಗಬಹುದು, ಆದರೂ ಗುರಿ ಕ್ಲಿಯರ್ ಇದ್ದರೆ ನೀವು ಕನ್ಸಿಸ್ಟೆಂಟ್ಲಿ ಟ್ರ್ಯಾಕಲ್ಲಿ ಇರ್ತೀರ. ಇದು ಒಂಥರ GPS ಥರ ಅಂದ್ಕೊಳ್ಳಿ. ಡೆಸ್ಟಿನೇಷನ್ ಫಿಕ್ಸ್ ಮಾಡಿದರೆ ರೂಟ್ ಫ್ಲೆಕ್ಸಿಬಲ್ ಆಗ್ಬೋದು. ನೋಡಿದ್ರಲ್ವಾ, ಮಾರ್ಕೆಟ್ ಗದ್ದಲ ಬಿಡಿ, ನಿಮ್ಮ ಗುರಿ ಕಡೆ ಗಮನ ಕೊಡಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿಕೊಳ್ಳಿ.